ಗುರುನಲ್ಲಿ ಅಪ್ರೋಚ್ ಆಗ್ತಾನೆ. ಆದಾಗ ಗುರು ಏನು ಮಾಡ್ತಾನೆ, ಆ ಶಿಷ್ಯನನ್ನು ಕರ್ಕೊಂಡು ಒಂದು ಸಮುದ್ರ ತಟದಕ್ಕೆ ಹೋಗ್ತಾನೆ. ಆ ಸಮುದ್ರ ತಟದಲ್ಲಿ ಏನಿತ್ತು ಅಂದರೆ ಚಿಕ್ಕ ಚಿಕ್ಕದ ಕಲ್ಲುಗಳೆಲ್ಲ ಇತ್ತು. ಅವನಿಗೆ ಹೇಳ್ತಾನೆ, ನೋಡೋ ಶಿಷ್ಯ, ಇಷ್ಟೊಂದೆಲ್ಲ ಕಲ್ಲುಗಳಿದೆ ಇದರಲ್ಲಿ ಒಂದು ಕಲ್ಲು ಬಿಸಿಯಾಗಿರುತ್ತೆ. ಯಾವ ಕಲ್ಲು ಬಿಸಿಯಾಗಿದೆಯೋ ಆ ಕಲ್ಲು ನಿನ್ನ ಜೀವನ ಪರಿವರ್ತನೆ ಮಾಡುತ್ತೆ, ನಿನ್ನ ಕೋಟ್ಯಾಧಿಪತಿ ಮಾಡುತ್ತೆ. ಆ ಕಲ್ಲನ್ನು ಹುಡುಕು ಅಂತ ಹೇಳ್ತಾನಂತೆ. ಈ ಒಂದು ದುರಾಲೋಚನೆ ಇರುವಂತಹ ಶಿಷ್ಯ ದಿನ ಹೋಗ್ತಾನೆ. ಆ ಒಂದು ಸಮುದ್ರದಲ್ಲಿರುವಂಥ ಕಲ್ಲನ್ನು ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೋಡ್ತಾನೆ, ಅದು ಬಿಸಿ ಇದೆಯಾ ಅಂತ ನೋಡ್ತಾನೆ. ಬಿಸಿ ಇಲ್ಲ ಅಂದ ತಕ್ಷಣ ಅದು ಎತ್ಕೊಂಡು ಹೋಗ್ಬಿಟ್ಟು ಸಮುದ್ರದಲ್ಲಿ ಬಿಸಾಡ್ತಾನೆ. ಸೊ ಹೀಗೇನೆ ದಿನಗಳು ಕಳೆದು, ವಾರಗಳು ಕಳೆದು, ತಿಂಗಳುಗಳು ಕಳೆದು, ವರ್ಷಗಳು ಕೂಡ ಕಳೆದು. ಅದಾದ ನಂತರ ಒಂದು ದಿನ ಏನಾಯಿತು, ಆ ಶಿಷ್ಯನಿಗೆ ಒಂದು ಕಲ್ಲು ಹಿಡಿದ ತಕ್ಷಣ ಒಂದು ಶಾಖ, ಕೈಯಲ್ಲಿ ಬಿಸಿ ಉತ್ಪನ್ನ ಮಾಡುವಂತಹ ಕಲ್ಲು ಅವನಿಗೆ ಸಿಕ್ತು. ಆ ಕಲ್ಲನ್ನು ಹಿಂಗೆ ತಗೊಂಡ್ಬಿಟ್ಟು ಮತ್ತೆ ಸಮುದ್ರದಲ್ಲಿ ಬಿಸಾಡಿದ ನಂತರ ಅವನು ವಿಚಾರಿಸಿದ, ಅಯ್ಯೋ ಗುರುಗಳು ಹೇಳಿದ ಪ್ರಕಾರ ಕಲ್ಲಲ್ಲಿ ಶಾಖ ಇತ್ತು, ಬಿಸಿ ಇತ್ತು, ನಾನು ಬಿಸಾಡ್ಬಿಟ್ನಲ್ಲ ಅಂತ ಅವನ ಮನಸ್ಸಲ್ಲಿ ಕೊರಗೋಕ್ಕೆ ಶುರು ಮಾಡ್ತಾರೆ. ತನ್ನ ತಪ್ಪನ್ನು ಮುಚ್ಚಿಟ್ಕೊಂಡ್ಬಿಟ್ಟು ಗುರುನ ಹತ್ರ ಬಂದ್ಬಿಟ್ಟು, ಗುರುಗಳೇ ನೀವು ಹೇಳಿರೋ ಹಾಗೆ ನಾನು ಎಲ್ಲ ಕಲ್ಲು ಹುಡುಕ್ತೆ, ಆದರೆ ನನಗೆ ಯಾವ ಕಲ್ಲಲ್ಲಿ ಶಾಖ ಸಿಗಲಿಲ್ಲ ಅಂತ ಹೇಳ್ತಾನೆ. ಅದು ಗುರುವಲ್ಲಿ ತುಂಬ ಜ್ಞಾನಿ. ಅದು ತನ್ನ ದಿವ್ಯಾತ್ಮದಿಂದ, ತನ್ನ ಒಂದು ಅಂತರ್ಮನದಿಂದ ನೋಡ್ಬಿಟ್ಟು ಶಿಷ್ಯನಿಗೆ ಹೇಳ್ತಾನೆ, ನೋಡಪ್ಪ ನಿನ್ನ ಚಟನೇ ಹೀಗೆ, ಯಾವುದೆಲ್ಲ ಕಲ್ಲನ್ನು ನೋಡೋದು, ತಗೊಳ್ಳೋದು, ಇದು ಮುಟ್ಟಿರೋದು, ಬಿಸಾಡೋದು, ಇದೇ ಮಾಡ್ಕೊಂಡೇ ಬಂದಿದ್ಯಾ, ಇದೇ ಚಟನೇ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ಯಾ. ಸೊ ನಿನಗೆ ಯಾವಾಗ ನಿನಗೆ ಬೇಕಾದಂತಹ ನಿನ್ನ ದೈವತ್ವ ಸಿಗುವಂಥದ್ದು, ನಿನ್ನ ಹಣೆ ಬರವನ್ನೇ ಬದಲಿಸುವಂತಹ ಕಲ್ಲು ನಿನಗೆ ಸಿಕ್ಕಾಗಲೂ ಕೂಡ ನಿನಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಕಾರಣ ನಿನ್ನಲ್ಲಿರುವಂತಹ ದುರಾಸೆ. ಅಂದರೆ ಯಾವುದೇ ಒಂದು ಗುರುವಿನ ಹತ್ರ, ಯಾವುದೇ ಒಂದು ಮಠಕ್ಕೆ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದಾಗ, ಅಲ್ಲಿ ಹೋದಾಗ ನಿಮ್ಮ ಒಂದು ಮನಸ್ಸು ಯಾವ ಥರ ಇರಬೇಕು ಅಂದರೆ ಶುದ್ಧವಾಗಿರಬೇಕು. ಯಾವ ಥರ ಒಂದು ಲೌಕಿಕ ವ್ಯಾಮೋಹದಿಂದ ನೀನು ಗುರು ಹತ್ರ ಹೋಗ್ತೀನಿ, ಗುರು ಹತ್ರ ಒಂದು ಏನೋ ಶಕ್ತಿ ಪ್ರಾಪ್ತಿ ಮಾಡ್ಕೊಳ್ತೀನಿ ಅಂದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನೀವು ಗುರು ಹತ್ರ ಹೋಗಬೇಕಾದ್ರೆ ನಿಮ್ಗೆ ಏನಿರಬೇಕು, ಜ್ಞಾನ ಸಿಗಲಿ, ನನ್ನ ಅಂತರ್ಮನ ಶುದ್ಧಿ ಆಗಲಿ, ನನ್ನ ಕರ್ಮಗಳು ಕಳೀಲಿ ಅಂತ ಇರಬೇಕು. ಅದು ಬಿಟ್ಟು ನನಗೆ ಕೋಟ್ಯಾಧಿಪತಿ ಆಗಬೇಕು ಅಥವಾ ನನ್ನ ದೊಡ್ಡ ಧನಿಕನಾಗಬೇಕು, ನಾನು ಅವ್ರ ಕೈ ಮುರಿಬೇಕು, ಅವ್ರ ಕಾಲು ಮುರಿಬೇಕು, ಹೆಂಡತಿಯ ಚಿಕ್ಕಪ್ಪನ ಸಾಯಿಸಬೇಕು. ಸೊ ಈ ಥರ ದುರ್ಬುದ್ಧಿ ಇಟ್ಕೊಂಡು ಹೋದರೆ ಗುರು ನಿಮಗೆ ಎಷ್ಟೇ ಸರಿಯಾದ ಮಾರ್ಗದರ್ಶನ ಕೊಟ್ಟರೂ ಕೂಡ ಅದು ಪ್ರಾಪ್ತಿ ಆಗಲ್ಲ. ಸೊ ಅದಕ್ಕೆ ಈ ಮೂರ್ಖ ಶಿಷ್ಯಂತ ನೀವು ಆಗದೇ, ನೀವು ಯಾವುದೇ ಒಂದು ಗುರು ದೇವಸ್ಥಾನಕ್ಕೆ ಹೋಗಿದ್ರೆ ಅಥವಾ ಯಾವುದೇ ಮಠಕ್ಕೆ ಹೋದರೂ ಕೂಡ ಒಂದು ನಿಸ್ವಾರ್ಥ ಭಾವನೆಯಿಂದ ಒಂದು ಶಾಂತಿ ಸಿಗೋಗೋಸ್ಕರವಾಗಿ, ಜ್ಞಾನಾಭಿವೃದ್ಧಿಗೋಸ್ಕರವಾಗಿ, ಅಥವಾ ಒಂದು ನಿಸ್ವಾರ್ಥ ಸೇವೆಗೋಸ್ಕರವಾಗಿ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ಗುರುಪೀಠಕ್ಕೆ ನೀವು ಹೋಗ್ತಾ ಇರಿ. ಅದನ್ನು ಬಿಟ್ಟು ಸ್ವಾರ್ಥ ಭಾವನೆಯಿಂದ ದಯವಿಟ್ಟು ಯಾರು ಈ ಮೂರ್ಖತನ ಮಾಡಕೂಡ್ದು. ಇದರಿಂದ ನಿಮಗೂ ಹಾನಿ, ನಿಮ್ಮ ಟೈಮೂ ವೇಸ್ಟು. ಸೊ ನೀವೊಂದು ಪ್ರಬುದ್ಧರಾಗಿ ಬಾಳಿ, ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥರಾಗಿ.